ಏನೇನು ಹಾಕ್ಬೇಕು ಅಂತೆಲ್ಲ ಹೇಳ್ತೀಯಲ್ವಾ? ಹೇಳ್ತೀವಿ. ಎಷ್ಟು ಹಪ್ಳ ಆಯ್ತು ಅವತ್ತಲ್ಲಿ ಮಾಡಿದ್ರೆ? ಅದಕ್ಕೆ 400 ಹಪ್ಳಕ್ಕೆ 2 kg ಅಕ್ಕಿ. ಹೇಳು. ಚೆನ್ನಾಗಿ ಇದು ಕುದಿ ಬಂದ್ಮೇಲೆ, ಕುದಿ ಆದ್ಮೇಲೆ ಏನ್ ಮಾಡ್ಬೇಕು? ಕುದಿ ಬಂದ್ಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಏನ್ ಮಾಡ್ತಿದ್ದೆ ಕಾಂತಮ್ಮ? ಹಪ್ಳ ಮಾಡ್ತಾ ಇದ್ದೀವಿ. ಹಪ್ಳನ? ಏನ್ ಹಪ್ಳ? ಅಕ್ಕಿ ಹಪ್ಳ. ಅಕ್ಕಿ ಹಪ್ಳ ಏನ್ ಮಸಾಲೆ ಹಿಂಗಾಯ್ತಲ್ಲ? ಅದು ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ. ಅಂದ್ರೆ ಏನೇನು ಒಂದು ಏನೇನು ಹಾಕ್ಬೇಕು ಅಂತೆಲ್ಲ ಹೇಳ್ತೀಯಲ್ವಾ? ಹೇಳ್ತೀವಿ. ಎಷ್ಟು ಹಪ್ಳ ಆಯ್ತು ಅವತ್ತಲ್ಲಿ ಮಾಡಿದ್ರೆ? ಈ ಥರ ತುಂಬಾ ಮಾಡಿದ್ರೆ 450 ಹಪ್ಳ ಆಯ್ತವೆ. 450 ಹಪ್ಳ ದೊಡ್ಡದಾಗಿ ಆಗ್ತಾವಲ್ವಾ? ದೊಡ್ಡಕ್ಕೆ ಆಯ್ತವೆ. ಏನೇನು ಹಾಕೋದು ಅದಕ್ಕೆ? ಅಷ್ಟು 400 ಹಪ್ಳ ಮಾಡ್ಲಿಕ್ಕೆ ಏನೇನು ಹಾಕ್ಬೇಕು? ಹೆಂಗ್ ಮಾಡ್ತೀಯಾ? ಅದಕ್ಕೆ 400 ಹಪ್ಳಕ್ಕೆ 2 kg ಅಕ್ಕಿ, 1/4 kg ಇದು ಸಬ್ಬಕ್ಕಿ, ಒಂದು 50 ಗ್ರಾಮ್ ಜೀರಿಗೆ, ಒಂದು 50 ಗ್ರಾಮ್, ಒಂದು 25 ಗ್ರಾಮ್ ಮೆಣಸು, ಹಸಿಟ್ಟಳಿಕೆ, ಸೋಡಾ, ಒಂದು ಅಳತೆಯಾಗ ಸೋಡಾ, ಒಂದು 20 ಗ್ರಾಮ್, 2 kgಗೆ 20 ಗ್ರಾಮ್ ಸೋಡಾ, ಒಂದು 50 ಗ್ರಾಮ್ ಜೀರಿಗೆ, ಒಂದು 25 ಗ್ರಾಮ್ ಮೆಣಸು, ಅಷ್ಟೆಲ್ಲ ಹಾಕ್ತೀವಿ. ಅದೆಲ್ಲ ಹಾಕಾದ್ಮೇಲೆ ಎಲ್ಲ ಒಟ್ಟಿಗೆ ಹಸಿಟ್ಕಾಗಿ ಬೆರ್ಸ್ಕೊತೀವಿ. ಹಿಟ್ಟ ಎಲ್ಲಾನು ಬೆರ್ಸಿ ಇಟ್ಕೊಂತೀವಿ. ಏನಿಟ್ಟು ಅದು ಹಪ್ಳದಿಟ್ಟು ಎಲ್ಲಾನು ಸೇರಿಸಿ ಬೆರ್ಸಿಟ್ಕೊಳ್ಳೋದಾ? ಬೆರ್ಸೆಲ್ಲ ಇಟ್ಕೊತೀವಿ. ಅದೇ 2 kg ಅಕ್ಕಿಗೆ 1/4 kg ಸಬ್ಬಕ್ಕಿ ಎಲ್ಲ ಹೇಳಿದ್ವಲ್ಲ, ಆ ರೀತಿ ಎಲ್ಲ ಹಾಕಿ ಎಲ್ಲ ಬೆರ್ಸಿಟ್ಕೊತೀವಿ. ಆಮೇಲೆ ತಿರ್ಗಾ ಮಾಮೂಲಿ ನೀರು ಇಡ್ತೀವಿ. ಆಡ್ಸಕ್ಕೆ ಹಸಿಮೆಣಸಿನ್ಕಾಯಿ ನಮ್ಗೆ ಅದಕ್ಕೆ ಎಷ್ಟು ಬೇಕಷ್ಟ, ಒಣಮೆಣಸಿನ್ಕಾಯಿ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಆಡ್ಸೋಕೆ ಹಾಕ್ತೀವಿ. ಎಷ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪನಾ? 500 ಹಪ್ಳಕ್ಕೆ ಅಂದ್ರೆ ಒಂದು 4 ಗೆಡ್ಡೆ ಬೆಳ್ಳುಳ್ಳಿ ಬೇಕು, ಒಂದು 2 ಗೆಡ್ಡೆ ಈರುಳ್ಳಿ, ಒಂದಷ್ಟ ನಮ್ಮ ಅದಕ್ಕೆ ತಕ್ಕಾಗಿ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಶುಂಠಿ, ಕರ್ಬೇವಿನ ಸೊಪ್ಪು ಎಲ್ಲ ಆಡ್ಸ್ಬಿಟ್ಟು ಹಾಕ್ತೀವಿ. ಹಾಕಿ ಅದ ಮಳ್ಳದಕ್ಕೆ ಮಾಮೂಲಿ ಹಸಿಟ್ಕೊಂಡು ತಿರುಗ್ತೀವಿ. ಅಂದ್ರೆ ಅದೆಲ್ಲ ಕುದಿ ಬಂದ್ಮೇಲೆ ಹಸಿಟ್ಟಾಗಿ ತಿರುವಿ ಮಿಕ್ಸ್ ಮಾಡಿರೋ ಹಿಟ್ಟೆಲ್ಲನೂ ಹಾಕಿ ಅದನ್ನ ಮುದ್ದೆ ತರ ತಿರುಗ್ಬಿಟ್ಟು ಉಂಡೆ ಹಾಕೊಡ್ತೀನಿ. ನಮ್ಮ ಮಗಳು ಹೊತ್ತುತ್ತದೆ ಅದನ್ನ ಹಪ್ಳನ ಇಷ್ಟಿಷ್ಟು ಒಂದು ಎಷ್ಟಪ್ಪ ಉಂಡೆ ಮಾಡ್ಕೋಬೇಕು? ಅದನ್ನ ಒಂದಿಷ್ಟು ದಪ್ಪ ಮಾಡ್ಕೋಬೇಕು. ಉಂಡೆ ಮಾಡ್ಕೊಂಡು ಅದನ್ನ ಎಷ್ಟಾಗಲ್ಲ ದೊಡ್ಡ ಬೇಕು ಅಂದ್ರೆ ದಪ್ಪ ಮಾಡಿ ಒಂದಿನದಲ್ಲಿ ಅದು ಒಣಗೋಗುತ್ತಲ್ವಾ ಹಪ್ಳ? ಬಿಸಿಲಿದ್ರೆ ಚೆನ್ನಾಗಿ, ಒಂದು ಬಿಸಿಲು ಚೆನ್ನಾಗಿರೋ ಒಂದ್ ದಿವಸದಲ್ಲಿ ಒಣಗೋಗುತ್ತೆ. ನೀವು ಎಲ್ಲಾರ್ಗು ಬೇಕು ಅಂದ್ರೆ ನೀವು ಸಪ್ಲೈ ಮಾಡ್ತೀರಾ? ಎಷ್ಟು ಜನ ಹೆಂಗ್ ಕೊಡ್ತೀರಾ ಹಪ್ಳನ? ಹಪ್ಳ ಒಂದೂವರೆ ಹೆಂಗ್ ಮಾಡ್ತೀವಿ. ಒಂದ್ ಹಪ್ಳ 1.5 ಹೆಂಗ್ ಮಾಡ್ತೀರಾ? ಎಲ್ಲಿಗೆ ಯಾರು ಕೇಳಿದ್ರು ಕೊಡ್ತೀರಾ? ಯಾರು ಕೇಳಿದ್ರು ಕೊಡ್ತೀವಿ. ನಾವೇ ಡೆಲಿವರಿ ಕೊಡ್ತೀವಿ ಬೇಕಂತ ಹೋಗಿ. ಸರಿ ಆಯ್ತು. ನೋಡಿ ಫ್ರೆಂಡ್ಸ್, ಇವಾಗ ಹಪ್ಳಕ್ಕೆ ರೆಡಿ ಮಾಡಿ ಇಟ್ಕೊಂಡವ್ರೆ. ಇದು ಕುದಿ ಬಂದಾದ್ಮೇಲೆ ನೆಕ್ಸ್ಟ್ ಅಕ್ಕಿ ಹಿಟ್ಟು ಹಾಕಿ ಇದನ್ನ ತಿರುವಿ ಮುದ್ದೆ ತರ ಮಾಡ್ಕೋತಾರೆ. ಮಾಮೂಲಿ ರಾಗಿ ಮುದ್ದೆ ಎಲ್ಲ ಆ ತರ ಮಾಡ್ಕೊಂಡು ಆಮೇಲೆ ಮುದ್ದೆ ತಿರುಗ್ತಾ ಹೋಗ್ತಾರೆ. ಅದನ್ನು ತೋರಿಸ್ತೀನಿ. ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿ ಬರಬೇಕು, ಆಮೇಲೆ ತೋರಿಸ್ತಾ ಹೋಗ್ತೀನಿ. ಚೆನ್ನಾಗಿ ಇದು ಕುದಿ ಬಂದ್ಮೇಲೆ, ಕುದಿ ಆದ್ಮೇಲೆ ಏನ್ ಮಾಡ್ಬೇಕು? ಕುದಿ ಬಂದ್ಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಬಿಟ್ಬಿಡ್ಬೇಕು. ಸ್ವಲ್ಪ 2 ಸುತ್ತು ಸುತ್ತಬಿಟ್ಟು ಅದು ಚೆನ್ನಾಗಿ ಬೆಂದ್ಮೇಲೆ ಆಮೇಲೆ ತಿರುಗಬೇಕು. ನೋಡಿ ಕೆಳಿಕತ್ತೀವಿ ನೋಡಿ. ಈಗ ಕೆಳಿಕೊಂಡು ತಿರ್ಗ ಮತ್ತೆ ತಿರುಗ್ತೀವಿ. ತಿರುಗಕ್ಕಿಂಗೆ ನೋಡ ಹಂಗೆ ಗೊತ್ತಬೇಕು. ಬೆಳಗ್ಗೆ ಎದ್ದು ಒಣಗಾಕ್ಬೇಕು. ಇಷ್ಟೇ ಫ್ರೆಂಡ್ಸ್, ನೋಡಿ ಹಿಂಗೆ ಹಪ್ಳ ಹಾಕೋದಷ್ಟೇನೆ. ಯಾರಿಗಾರು ಹಪ್ಳ ಬೇಕು ಅನ್ನೋರು ನಮಗೆ ನಾನು ಸ್ಕ್ರೀನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ. ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾವು ಎಲ್ಲರಿಗೂ ಪಾರ್ಸಲ್ ಕೊಡ್ತೀವಿ ಹಪ್ಳನ. ಹಾಗೇನೇ ನಿಮ್ಗೆ ಹಾಗೆ ಎಲ್ಲ ಥರ ವೀಡಿಯೋಸ್ಗಳು ನಾವು ಹಾಕ್ತಾ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ.